ಸೊ ಗಂಟೆ ಎಷ್ಟಾಯ್ತು ಹೇಳ? 16 6:16 ಆಯಿತು. ಅಯೋಧ್ಯೆ ನಾವು ಬಂದು ರೀಚ್ ಮಾಡ್ತಾರೆ ಈಗ. ಆ್ಯಕ್ಚುಲಿ ಈಗ ಫಸ್ಟ್ ಹೋಗಿ ರೂಮ್ ಬುಕ್ ಮಾಡಬೇಕು. ರೂಮ್ ಮಾಡಿ 2 ದಿನ ಆಯಿತು ಮಾಡಿ. ಅಲ್ಲಿ ನಾನು ಸ್ನಾನ ಮಾಡಿದ್ದೇನೆ, ಬಟ್ ಇವನು ಮಾಡಲಿಲ್ಲ. ಯಾರು ನೀನು? ಹಾಂ, ಸೊ ನಾನು ಮಾಡಿದ್ದೀನಿ ಸ್ನಾನ, ಬಟ್ ಇವನು ಮಾಡಲಿಲ್ಲ. ಸೊ ಅದಕ್ಕೆ ಇವನಿಗೋಸ್ಕರ ಆದರೂ ಈಗ ರೂಮ್ ಬುಕ್ ಮಾಡಬೇಕು ಸ್ನಾನ ಮಾಡಲಿಕ್ಕೆ. ಸೊ ಈಗ ಫಸ್ಟ್ ಇರೋದು ಕೆಲಸ, ಈಗ ಒಂದು ಟ್ಯಾಕ್ಸಿ ನೋಡಿ ಎಲ್ಲಿ ರೂಮ್ ಒಳ್ಳೆ ಸಿಗ್ತದೆ ಅಂತ ನೋಡ್ಬೇಕು. ಸೊ ಇದು ರೈಲ್ವೆ ಸ್ಟೇಷನ್ ಇಂದ ನೋಡಿ ಯಾವ ರೀತಿ ಉಂಟಂತ. ಏನಪ್ಪ ನೀವೊಂದು ಗಾಡಿ ಹಾಕಿ, ಗಾಡಿ. ಸೊ ಗೈಸ್, ಈಗ ನಾವಿಲ್ಲಿ ಬಂದ್ವಿ. ಆ್ಯಕ್ಚುಲಿ ಅಲ್ಲಿ ರೈಲ್ವೆಯಿಂದ ಯಾರು ಬರ್ತಾರೆ, 50 ರೂಪಾಯಿ ಪರ್ ಹೆಡ್ ಉಂಟು. ಎಷ್ಟು ಜನ ಕೂತ್ಕೊಡ್ತಾರೆ, 4 ಜನ ಅಂತೂ ಕಂಪಲ್ಸರಿ ಕೂರಿಸ್ತಾರೆ ಇವರು. ಸೊ ನೀವು ನೋಡ್ಬೋದು ಈ ರೀತಿ ಆಟೋಗಳೆಲ್ಲ ಇರ್ತದೆ. ಪರ್ ಹೆಡ್ 50 ರೂಪಾಯಿ ತಗೊಳ್ತಾರೆ. ಸೊ ಅಯೋಧ್ಯೆಗೆ ಇಳಿಯುವಾಗ ಭಾರಿ ಖುಷಿ ಆಯ್ತು. ಆಕ್ಚುಲಿ ನಿದ್ರೆನೇ ಬರಲಿಲ್ಲ. ಇವನು ಬೇಗ ಎದ್ದು ಹಲ್ ತಿಕ್ತಾ ಇದ್ದ, ನಾನು ಮಾತ್ರ ತುಂಬ ಲೇಟ್ ಎದ್ದೆ. ಹೇಳಲಿಲ್ಲ, ಬೇಗ ಎದ್ದಿದ್ದೇನೆ. ಬೇಗ ಎದ್ದೆ, ಸ್ವಲ್ಪ ಏನೋ ಒಂದು ಖುಷಿ. ಏನು ರಾಮ ಹುಟ್ಟಿದ ಪ್ಲೇಸು ಕಾಣೋ ಇದು. ನಮ್ಗೆ ಎಷ್ಟು ಖುಷಿ ಆಯ್ತದೆ. ನಾವೀಗ ಒಂದು ಬೇರೆ ಸೈಡ್ ಹೋದ್ರೆ ನಮ್ಮ ಊರಿಗೆ ಬಂದಾಗ ಹೇಗೆ ಖುಷಿ ಆಗ್ತದೆ ನಮಗೆ, ಸೇಮ್ ಹಾಗೆ ನಮಗೆ ರಾಮ ಮಂದಿರ ಬರುವಾಗ ಖುಷಿ ಆಯ್ತು. ಸೊ ಈಗ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇವೆ, ಯಾವಾಗ ರೆಡಿಯಾಗಿ ಯಾವಾಗ ನಮ್ಮ ರಾಮನ್ ನೋಡುವುದಂತ. ಸೊ ಅಲ್ಲಿ ವಿಡಿಯೋ ಎಲ್ಲ ಮಾಡಿ ಬಿಡುವುದಿಲ್ಲಂತೆ, ಬಟ್ ಸ್ಟಿಲ್ ಆದರೆ ವಿಡಿಯೋ ಮಾಡ್ತೇನೆ. ಇಲ್ಲಾಂದರೆ ಬೇಜಾರು ಮಾಡ್ಕೊಳ್ಬೇಡಿ ಬಿಡಿ ಪ್ಲೀಸ್. ಏನು ಹೇಳ್ತೀಯ ಬ್ರೋ? ಇನ್ನು ನೋಡಿ ಫುಲ್ಲು 2 ದಿನದಿಂದ ಸ್ನಾನ ಮಾಡಲಿಲ್ಲ. ಏನಪ್ಪ ಇದ್ದಿಂದು? ಏನೋ ಚಂದ ತೋರ್ತಿದ್ದ ಮಾರ ನೀನು. ಆ್ಯಕ್ಚುಲಿ ಗೈಸ್ ಏನಂದರೆ, ಇಲ್ಲಿ ಬಂದರೆ ಬಾರ್ಗಿನ್ ಮಾಡ್ಲಿಕ್ಕೆ ಕಲೀರಿ ಪ್ಲೀಸ್. ನಾವು ಉಂಟಲ್ಲ ನಮ್ಮ ಊರಲ್ಲಿ ಸೈಡಲ್ಲ 50 ರೂಪಾಯಿ ಅಂದರೆ 50 ರೂಪಾಯಿ ಅಲ್ಲ. ಇಲ್ಲಿ 10 ಕಿಲೋಮೀಟರ್ 50 ರೂಪಾಯಿ ಪರ್ ಹೆಡ್ ಹೇಳ್ತಿದ್ದಾರೆ. ಬಟ್ ಕೆಲವರು ಉಂಟಲ್ಲ, ನಾನು 25 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಹೊತ್ತು ಮಾಡಿದ ಕೆಲವರು ಅಂತ ಹೇಳಿ ಬಿಡ್ತಾರೆ, ಗೊತ್ತಾಯ್ತಾ? ಸೊ ಆದರೂ ಓಕೆ, 50 ರೂಪಾಯಿ ಒತ್ಕೊಂಡ್ವಿ, ಇರಲಿ, ಏನು ಮಾಡೋದು. ಶೇರ್ ಅಲ್ಲ, ಶೇರಿಂಗ್ ಈಸ್ ಕೇರಿಂಗ್. ಏನು ಮಾಡಲಿಕ್ಕಿಲ್ಲ. ಬೇಗ ಬೇಗ ಒಂದು ಇದ್ರೆ ಒಳ್ಳೆ. बैग लाइए रख दे, कोई दिक्कत नहीं, बैठने में किसी की दिक्कत ना होगा। हमारा धोती सब उधर ही है राम को देखने के लिए। राम मंदिर एक सवारी राम मंदिर। ಸೊ ನಮ್ಗೆ ಆ್ಯಕ್ಚುಲಿ ಇಲ್ಲಾಂದರೆ ರೈಲ್ವೆ ಸ್ಟೇಷನಿಂದ ಟೋಟಲ್ ಆಗಿ ಒಂದು 10 ಕಿಲೋಮೀಟರ್ಸ್ ಆಗ್ತದೆ. ಸೊ ಇಲ್ಲೆಲ್ಲ ಎಲ್ಲ ಕಾಸ್ಟ್ಲಿ. ಆ್ಯಕ್ಚುಲಿ ನಾವೆಲ್ಲ ಟೂರಿಸ್ಟ್ ಅಂತ ಇರುವಾಗ ಆಲ್ಮೋಸ್ಟ್ ಆಗಿ ಎಲ್ಲರೂ ಕಾಸ್ಟ್ಲಿ ತಗೊಳ್ತಾರೆ ನಮಗೆಲ್ಲದು. ಬಟ್ ಎಲ್ಲಿ ನೋಡ್ಬೇಕಂತ ಗೊತ್ತಿಲ್ಲ ಬ್ರೋ. ಫ್ರೆಶ್ ಆಗಬೇಕು. ಈಗ ರಾಮ ಮಂದಿರ ಇಲ್ಲೇ ಹತ್ತಿರದಲ್ಲೇ ಉಂಟು, ಬಟ್ ಆ್ಯಕ್ಚುಲಿ ನಮಗೀಗ ಫ್ರೆಶ್ ಅಪ್ ಆಗಿ ಹೋಗ್ಬೇಕು. ಸೊ ಫುಲ್ ಧೋತಿ ಗೀತಿ ಹಾಕ್ಕೊಂಡೆಲ್ಲ ಹೋಗ್ಬೇಕು ನಾವು. ಏನಂತೀರಾ? ಧೋತಿ ಆ್ಯಕ್ಚುಲಿ ಧೋತಿ ಎಲ್ಲ ಫುಲ್ ಡ್ರೆಸ್ ಅದಕ್ಕೋಸ್ಕರ ಪರ್ಚೇಸ್ ಎಲ್ಲ ಮಾಡಿದೆ ನಾನು, ಅವ್ನು ಮಾಡಲಿಲ್ಲ. ಬಟ್ ಎಲ್ಲಿ ಫ್ರೆಶ್ ಅಪ್ ಆಗೋದಂತ ಗೊತ್ತಿಲ್ಲ. ಬಟ್ ಈ ಅಂಕಲ್ ಮತ್ತು ಆಂಟಿ ಸಿಕ್ಕಿದ್ರು. ಸೊ ಅವ್ರ ಹಿಂದೆ ಹೋಗೋದು ಒಳ್ಳೇದೇನು ಅಲ್ಲ ರೀ? ಅವ್ರ ಹಿಂದೆ ಹೋಗೋದು ಒಳ್ಳೇದೇನೋ ಮರಲ್ಲ, ಅವ್ರ ಹಿಂದೆ ಅವರು ಕೇಳಿಸ್ತಿದ್ರು. ಸೊ ಗೈಸ್, ಫೈನಲಿ ನಮಗೊಂದು ಹುಡುಕಿ ಒಂದು ರೂಮ್ ಸಿಕ್ತು. AC ರೂಮ್ ತೋರಿಸ್ತೇನೆ ಬಾರಿ. AC
ಎ ಸಿ ರೂಮ್ ಸಿಕ್ತು. ಸೊ ತುಂಬ ಚೀಪಲ್ಲಿ ಸಿಕ್ತು, 700 ರುಪೀಸ್. ಸೊ ಬಾರ್ಗೇನ್ ಮಾಡಿ ಸೊ ಇನ್ನು ಲಾಸ್ಟಿಗೆ ಪೇಮೆಂಟ್ ಮಾಡುವಾಗ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ನೋಡ್ಬೇಕು. ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ಆಗ್ಬೇಕಂತ ನಾವಿಬ್ರು ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ಇವನು. ಸೊ ಬಜೆಟ್ ಫ್ರೆಂಡ್ಲಿ. ಸೊ ಹಾಗಾಗಿ ಈಗ ಫುಲ್ ರೆಡಿ ಆಗಿ ಈಗ ರಾಮ ನೋಡ್ಲಿಕ್ಕೆ ಫುಲ್ ರೆಡಿ ಆಗಬೇಕು, ಚಂದ ಆಗ್ಬೇಕು, ಫುಲ್ ಬರ್ತಡೇ ಟೈಪ್ ಆಗಬೇಕು, ಬರ್ತಡೇ ಬಾಯ್ ಥರ. ಏನಂತೆ ಅದ್ರು ಹಾಂ. ಸೊ ರೆಡಿ ಆದಮೇಲೆ ನಿಮಗೆ ನನ್ನ ಔಟ್ಫಿಟ್ ತೋರಿಸ್ತೇನೆ. ಸೊ ಲೇಟ್ ಆಯಿತು. ಈಗ ಎಷ್ಟೇ ಗಂಟೆ ಬ್ರೋ? ಸೊ ನೋಡಿ 7:26 ಆಯಿತು. ಸೊ ಸಿಗೋಣ ಬೇಗ 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 ಬೇಗ. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ, ರಪ್ಪ ನೋಡ್ಲಿಕ್ಕೆ ಹೋಗುದು. ಸೊ ಬೇಗ ರೆಡಿಯಾಗಿ ಬರ್ತೇನೆ. ಬಾಯ್. ಸೊ ಗೈಸ್, ನಮ್ಮ ರಾಮನ್ ನೋಡ್ಲಿಕ್ಕೆ ಈಗ ನೋಡಿ ಅಡೇಗಲ್ಲ. ಸೊ ನನ್ನ ರಾಮನ್ ನೋಡ್ಲಿಕ್ಕೆ ಫುಲ್ ಈಗ ಸೆಟ್ ಆಗಿ ನಾನು ಮತ್ತೆ ನೋಡಿ ಭಾರಿ ಚಂದಾಗಿ ಹೊರಟಿದ್ದಾರೆ. ಸೊ ಚಂದ ಮಾಡಿ ಹೊರಟಿದ್ದಾರೆ. ಹಾಗಾಗಿ ನಂದು ಔಟ್ಫಿಟ್ ಹೇಗುಂಟು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಬನ್ನಿ ರಾಮನ್ ನೋಡ್ಕೊಂಡು ಬರುವ. ಜೈ ಶ್ರೀರಾಮ್. ಸೊ ಗೈಸ್, ಈಗ ರೂಮ್ ಲಾಕ್ ಎಲ್ಲ ಮಾಡಿ ಬಂತೀಗ. ಸೊ ಈಗ ಇಲ್ಲೇ ಜಸ್ಟ್ ಒಂದು ಎಷ್ಟು ಒಂದು 1 ಕಿಲೋಮೀಟರ್ ಆಗ್ಬೋದು ಬ್ರೋ. 1 ಕಿಲೋಮೀಟರ್ ಉಂಟು ರಾಮಂದು ಟೆಂಪಲಿಗೆ. ಸೊ ಹೋಗುವ. ಗೊತ್ತಿಲ್ಲ ರಿಯಾಕ್ಷನ್ಸ್ ಹೇಗುಂಟು ಅದು ಗೊತ್ತಿಲ್ಲ. ಒಂದು ರಾಮಂಗೆ ಇಷ್ಟ ಆದರೆ ಸಾಕಷ್ಟೇ. ಏನಂತೀರಾ? ಪ್ರಪಂಚಕ್ಕೆ ಮೆಚ್ಚಲಿಕ್ಕಂತೂ ನನ್ನ ಹತ್ರ ಆಗೋದಿಲ್ಲ, ಆದರೆ ನನ್ನ ರಾಮಂಗೆ ಮೆಚ್ಚಿಸ್ಲಿಕ್ಕೆ ಸ್ವಲ್ಪ ಆದರೂ ಒಂಚೂರು. ನೋಡಿ ಹೀಗೆ ಹೊರಟಿದ್ದೇನೆ. ಸೊ ಜೈ ಶ್ರೀರಾಮ್. ಬನ್ನಿ ಹೋಗೋಣ. ಬರಪ್ಪ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಮೇ ಬಿ ಬ್ಲಾಗರು. ಓಕೆ ಹಲ್ಕಾ ಸಾ यही है ना? राम मंदिर. ಸೊ ಬಾರಪ್ಪ, ರಾಮನ್ ನೋಡ್ಕೊಂಡು ಬರೋಣ. ಸೊ ಇದೇ ಮೇನ್ ಗೇಟ್. ಇಲ್ಲಿ ಬಸ್ ಇಲ್ಲಿ ತನಕ ಬರ್ತದೆ. ಸೊ ಇದು ಮೇನ್ ಗೇಟ್, ರಾಮಂದು ಮೇನ್ ಗೇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಒಳ್ಳೆ ಒಂದು ಚಪ್ಪಲಿ ಇರ್ತಲ್ಲ ಮಾರೆ, ಚಪ್ಪಲಿ ನೋಡಿ. ನಾ ಹೇಳಿ ಚಪ್ಪಲಿ ಇಟ್ಟು ಬರ್ಲಕ್ಕಿತ್ತು ನಾನು. ಎಲ್ಲಿಡು ಚಪ್ಪಲಿ? सीताराम. टावर नंबर 7 पर विकास द्वार. टावर नंबर 7 पर विकास द्वार पर इंतजार कर रहे हैं. ಒಂದ್ಸಲ ಆದ್ರೂ ಉಂಟಲ್ಲ ಬರ್ಬೇಕು, ರಾಮ ಮಂದಿರಕ್ಕೆ ಒಂದ್ಸಲ ಭೇಟಿ ಕೊಡ್ಬೇಕು. ಆ್ಯಕ್ಚುಲಿ ನಾವು ಒಂದ್ಸಲ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟರೆ ಅದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗ್ತದೆ. ನಾವು ಹೇಳಿದ್ರೆ ಅರ್ಥ ಆಗೋದಿಲ್ಲ, ಬಟ್ ನೀವು ಒಂದ್ಸಲ ಬಂದು ದರ್ಶನ ತಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತೀರಲ್ಲ ಅವಾಗ ಗೊತ್ತಾಗ್ತದೆ. ನಾನು ಮತ್ತೆ ಫುಲ್ ಏನೇ ಆ್ಯಕ್ಚುಲಿ ಇಲ್ಲಿ ಹೋದ್ಮೇಲೆ ಎಲ್ಲ ಮೊಬೈಲ್ ಆಗ್ಬೋದು ಅಥವಾ ಏನು ನಮ್ಮ ಹತ್ರ ಏನು ವಸ್ತು ಉಂಟು ಅದನ್ನೆಲ್ಲ ಒಂದು ಸ್ಟೋರೇಜ್ ಮಾಡಿ ಕೊಡ್ತಾರೆ. ಅದಾದ್ಮೇಲೆ ನಮ್ಗೆ ವಾಪಸ್ ಕೊಡ್ತೀವಿ. ಸೊ ಗಾಯ್ಸ್, ಈಗ ನಾವು ಆ್ಯಕ್ಚುಲಿ ಇದು ರಾಮನ ದರ್ಶನ ಮಾಡ್ತಾ ಬಂತು. ಸೊ ರಾಮನ್ ನೋಡೋಗುಂಟಲ್ಲ, ಲೈಕ್ ಯಾರು ರಾಮನ್ ನಿತ್ತಾಗುಂಟು. ಏನಂತ ಒಬ್ರು ರಾಮನೇ ನಿತ್ತಾಗುಂಟು. ಸೊ ನಮ್ಮ ಹತ್ರ ಆ್ಯಕ್ಚುಲಿ
ಒಂದು ಕಣ್ಣಲ್ಲಿ ನೀರು ಬರುವಷ್ಟು ಆಯಿತು ಮರ ನೋಡಿ. ಎಷ್ಟು ದೂರದಿಂದ ಬಂದು ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ನೀವೆಲ್ಲರೂ ಬರಬೇಕು. ಈ ಒಂದು ರಾಮಂದೊಂದು ಲೈಕ್ ರಾಮಂದೊಂದು ದರ್ಶನ ಪಡಿಬೇಕು ಎಲ್ಲರೂ. ಆ್ಯಕ್ಚುಲಿ ನೀವು ಬಂದ್ರೆ ಅಂದರೆ ಈ ವಿಡಿಯೋ ನೋಡಿ ಅದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ತದೆ ಹೇಗೆ ಹೋಗೋದು ಹೇಗೆ ಬರುವುದು ಅಂತೇಳಿ. ಸೊ ಆದಷ್ಟು ಬೇಗ ಬನ್ನಿ. ಸ್ವಲ್ಪ ಲೇಟ್ ಆದರೆ ಇನ್ನೂ ಒಳ್ಳೆಯದು. ಆ್ಯಕ್ಚುಲಿ ಇನ್ನೂ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಉಂಟು. ಇನ್ನೂ ಸುಮಾರು ಒಂದು 2 years ಬೇಕಾಗ್ಬೋದೇನೋ ನನ್ನ ಪ್ರಕಾರ. ಸೊ ನಮಗದು ತಡಿಲಿಕ್ಕೆ ಆಗಲಿಲ್ಲ. ಆದರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬರ್ತೇವೆ. ಇವನು ಬರ್ತೀಯಲ್ಲ ಬ್ರೋ, ನೀನು ಬರ್ತೀಯಲ್ಲ ಯಾವತ್ತಿಂದ? ಇದ್ರ ಮುಗಿದ್ಮೇಲೆ. ಸೊ ನೆಕ್ಸ್ಟ್ ಮಂತ್ ಎಲ್ಲ ಬರ್ಲಿಕ್ಕೆ ಆಗೋದಿಲ್ಲ. 2 years ಬೇಕು, ಮಿನಿಮಮ್ 2 years ಬೇಕು ಫುಲ್ ಆಲ್ ಎಲ್ಲದು ಕ್ಲಿಯರ್ ಆಗಲಿಕ್ಕೆ. ಸೊ ಅದಾದಮೇಲೆ ಆ್ಯಕ್ಚುಲಾಗಿ ನೀವು ಬಂದರೆ ನೋಡ್ಲಿಕ್ಕೆ ಸಿಗ್ತದೆ. ಆದರೂ ನಮ್ಮಂಥ ರಾಮ್ ಭಕ್ತರಿಗೆ ಏನಂದರೆ ಲೈಕ್ ರಾಮ ನೋಡಿದ್ರೆ ಸಾಕು, ನಮ್ಗೆ ಎಲ್ಲ ನೋಡ್ಬೇಕಂತ ಏನಿಲ್ಲ. ಏನಂತೀರ? ಸೊ ಕಮೆಂಟ್ ಮಾಡಿ. ಯಾವ್ದು ತಗೊಂಡ್ಯಾ? ಯಾವ್ದು ತೋರಿಸು. ಸೊ ಈಗ ನಾವು ಎಲ್ಲಿಗೆ ಅಂದ್ರೆ ಎಲ್ಲಿಬ್ರು ಎಲ್ಲಿಗೆ ನಾವು ಎಸ್ ಈಗ ನಾವು ಹನುಮಾನ್ ಗುಡಿಗೆ ಹೋಗ್ತಿದ್ದೇವೆ. ಸೊ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಆಮೇಲೆ ಹನುಮಾನ್ ಗುಡಿಗೆ ಹೋಗಿ. धर्म काटा राम गोपाल गंजवा सुना धर्म काटा आपकी पत्नी मीराबाई आपका नंबर 7 निकाल 50 meters ಇರ್ಬೋದು ನನ್ನ ಪ್ರಕಾರ. ಸೊ ಬನ್ನಿ ಹೋಗುವ. पानी बिस्लेरी पानी बिडले. ಸೊ ಗೈಸ್ ನೋಡಿ, ಇಲ್ಲಿ ಉಡುಪಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಹೋಟೆಲ್ ಉಂಟು. ಸೊ ನೋಡಿ, ಉಡುಪಿಯವರೆಲ್ಲ ಎಲ್ಲೆಲ್ಲಿ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಎಲ್ಲ ಸೈಡ್ ಬರ್ಬೇಕು ನೋಡಿ. ಇದು ಉಡುಪಿಯವ್ರದ್ದು ಪವರ್. ಎಲ್ಲಿ ಹೋದ್ರು ಇದ್ದಾರೆ ಮಾರ. ಏನಂತ ಬ್ರೋ, ನಾವೀಗ ಉಡುಪಿಯವ್ರು ಅಂತ ಹೇಳಿದ್ರೆ ಡಿಸ್ಕೌಂಟ್ ಉಂಟಾ ಮೀನಿ? ಆ್ಯಕ್ಚುಲಿ ನಾವು ಹೋಗುವಲ್ಲ ಬ್ರೋ ಅಲ್ಲಿಗೆ. ಅಲ್ಲಿ ಹೋಗುವಲ್ಲ ಈಗ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ, ಈಗ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಸೀದಾ ಉಡುಪಿ ನಮ್ಮ ಹೋಟೆಲ್ ಹೆಸರಿಟ್ಟಿದ್ದಾರಲ್ಲ, ಸಾಕು ಹೋಗುದೇ. ಏನು ಬೇಕಾದ್ರೆ ಆಗಿ. ಸೊ ಗಾಯ್ಸ್, ಇದೆ ಹನುಮಾನ್ ಗರಿ. ರಾಮ್ ರಾಮ್, ಜೈ ಶ್ರೀರಾಮ್. ಸೊ ಯಾರನ್ನ ಮೀಟ್ ಆಗೋದು ಇವತ್ತು? ರಶಲ್ಲಿ ಆಗುದಿಲ್ಲ ಮಾರಲ್ಲಿ. ರಶ್ ಅಂದ್ರೆ ಈಗ ರಾಮನ್ ನೋಡಿ ಆಯ್ತು. ರಾಮನ್ ನೋಡಿ ಆಯ್ತು. ಈಗ ಯಾರನ್ನ ನೋಡ್ಬೇಕು? ಈಗ ಹನುಮಾನ್ ನೋಡ್ಲೇಬೇಕು. ನಾವು ಇಷ್ಟು ದೂರ ಬಂದ್ಮೇಲೆ ನೋಡ್ಲೇಬೇಕಲ್ಲ ಅಲ್ಲ. ನಾವಿಷ್ಟು ದೂರ ಬಂದಾದ್ಮೇಲೆ ಎಷ್ಟೇ ಕಷ್ಟ ಆದ್ರೂ ಅಡ್ಡಿಲ್ಲ, ಹನುಮಾನ ನೋಡಿ ಹೋಗು. ಬಾಬಾ ಜೈ ಬಾಬಾ ಕಿ ಜೈ. ಸೊ ನನ್ನ ಪ್ರಕಾರ ಹೋಗೋಣ. ಎಲ್ಲೋ ಬಿಟ್ರೀಗ ಬೈ. ಸೊ ಅಯೋಧ್ಯೆಗೆಲ್ಲ ಯಾರು ಬಂದಿರ್ತಾರೆ ನೋಡಿ, ಇವ್ರು ಆ್ಯಕ್ಚುಲಾಗಿ ಹನುಮಾನಲ್ಲಿ ಬರಲೇಬೇಕು. ಬರಲೇಬೇಕಲ್ಲ. कोई जगह बता रहे उनके सर्जन अगर कर रहे हो तो आगे हनुमान मंदिर प्रवेश द्वार के मिलने ಸೆಕೆಲ್ ಆಗಲಿಲ್ಲ ಮಾರೆ. ಅದನ್ನೇ ಚಂದ ಮಾಡಿ ರೆಡಿಯಾಗಿ ಬಂದಿದ್ದೆ ಮಾರೆ. ಎಲ್ಲ ಬೆಗರಿಗೆ ಮಾರೆ, ಎಲ್ಲ ಹಾಳಾಗಿ
बड़ी प्रवेश द्वार पर बैठी है वो अपने साथ वाले के साथ ಸಿಕ್ಕಾಕೊಂಡ್ಬಿಟ್ಟೆ. ಜೈ चलो जय जय श्री ಅವರು ಬರಬೇಕು ಒಂದ್ಸಲ ಆದರೂ ಗೊತ್ತಾಯ್ತಲ್ಲ. ಈ ವಿಡಿಯೋ ನೋಡಿ ಆದ್ಮೇಲೆ ಎಲ್ಲಾದ್ರೂ ಬನ್ನಿ ಹೊರಡಿ. ಅಲ್ಲಾರ ನೀವು ಹೊರಟಾಗಿ ಅಲ್ಲಾರ ಆಗುದಿಲ್ಲಪ್ಪ. ಜೈ ನಾವೀಗ ಎಕ್ಸಿಟ್ ಆದ್ವಿ. ಈಗ ನೆಕ್ಸ್ಟ್ ಎಲ್ಲ ಅಂತ ಗೊತ್ತಿಲ್ಲ. ಫಸ್ಟ್ ಹೊಟ್ಟೆ ಹಸಿತು ಉಂಟು ಮಾರ ಅಲ್ಲ. ಬೆಳಿಗ್ಗೆ ಏನು ಸಹ ತಿನ್ನಲಿಲ್ಲ ಮಾರ. ಸೊ ಈಗ ಹೋಗಿ ಒಂಚೂರು ಏನೋ ತಿನ್ನುವ ಫಸ್ಟು. ಏನಂತೀಯ? ಸೊ ಫಸ್ಟ್ ಹೋಗಿ ಏನೋ ತಿನ್ನುವ ಫಸ್ಟು. ಅದೆಲ್ಲಿ ಅಲ್ಲಿ ಹೋಗುವಲ್ಲ ಉಡುಪಿ, ಅಲ್ಲಿ ಹೋಗಲ್ಲ. ಹಾಂ ನಮ್ದು ಉಡುಪಿ ಹೆಸರಿಟ್ಟಿದ್ದಾರಲ್ಲ, ಅಲ್ಲಿ ಹೋಗಿ ಬಿಡು. ಫುಡ್ ಅದು ಒಳ್ಳೆ ಇರ್ತದಲ್ಲ ಅಂತ. 3 ಡೇಸೇ ಸರಿ ಕಟ್ಟು ಊಟ ಇಲ್ಲ, ಖಾಲಿ ಹಣ್ಣಲ್ಲೇ ಇದ್ದೇವೆ ನಾವು. ಸೊ ಜೈ ಶ್ರೀರಾಮ್. ಸೊ ಆಲ್ಮೋಸ್ಟ್ ಪರ್ಚೇಸ್ ಎಲ್ಲ ಆಯ್ತು. ಪರ್ಚೇಸ್ ಏನು, ಖಾಲಿ ಪ್ರಸಾದ ಅಷ್ಟೇ. ಈಗ ಸೀದಾ ಫಸ್ಟ್ ಊಟಕ್ಕೆ ಹೋಗೋದು. ಯಾವ್ದು ಇದಾ ಒಂದೊಂದು ತಗೊಂಡಪ್ಪ. ಸೊ ಬಾಯ್ ಕಿತ್ನೆ ये वाला 50 का 100 का ಇದು ಅಡ್ಡಿಲ್ಲ. 50 50. ಹಾಂ ಹಾಂ यही रहने दो. ओके ये वाला दो चाहिए. ಓಕೆ ನಾವೀಗ ಪ್ರಸಾದ ತಗೊಳ್ತು. ಎಷ್ಟು ತಗೊಳ್ತು? ಎಷ್ಟು ರೂಪಾಯಿ ಅದು? 100 rupees ಪ್ಲಸ್ ಅದೊಂದು ಏನೋ ಒಂದು ಕೊಟ್ಟರೆ ಬದಿ ನನಗೆ ಗೊತ್ತಿಲ್ಲ. ಸೊ ಇಲ್ಲಿಂದ ಏನೋ ತಗೊಂಡು ಹೋಗ್ಬೇಕಲ್ಲ, ಹಾಗೆ 140 rupees ಸ್ವಿಚ್ ಅದು. ಬೇಗ ಬೇಗ ನಾವು ಹೋಗಿ ಫಸ್ಟ್ ಹೊಟ್ಟೆಗೆ ಏನಾದರೂ ಹಾಕೋದು, ಆಮೇಲೆ ಓಕೆ. ಹಾಂ ಗೈಸ್ ಗರಿ ನೋಡಿ ಇಲ್ಲಿ ಫುಲ್ ಅಣ್ಣ ಫುಲ್ ಸುಸ್ತಾಗಿಬಿಟ್ಟವನೇ. ಹಾಂ ಅಬ್ಬ ಫುಲ್ ವೀಡಿಯೋಸ್ ಎಲ್ಲ ಮಾಡ್ತು. ಜೋಸ್ಗಿಂತಂದರೆ ನಮ್ಮಂದರೆ ಕರ್ನಾಟಕ ಫ್ಲಾಗ್ ಹಾಗೆ ತುಳುನಾಡು ಫ್ಲಾಗ್ ನಂಗೊಂದು ಆಸೆ ಇತ್ತು, ಇಲ್ಲೊಂದು ಹಾರಿಸ್ಬೇಕಂತ. ಸೊ ಫೈನಲಿ ಹಾರಿಸಿದೆ. ರಾಮ ಮಂದಿರದಲ್ಲಿ ಹಾರಿಸಿದೆ, ಬಟ್ ಅಷ್ಟಾಗಲಿ ಆ್ಯಕ್ಚುಲಿ. ಇಲ್ಲಾಂದರೆ ಮೊಬೈಲ್ ಅಲೌಡ್ ಇಲ್ಲ, ಹಾಗಾಗಿ ರಾಮ ಮಂದಿರ ಆಗಲಿಲ್ಲ. ಒಬ್ಬ बच्चा आज मंगल है, दान दान करेगा. ಗುರು ಹಾವು ನೋಡ್ಲಿ ಆಟ ಸಾಮಾನ್ತರ ಆಟ ಆಡ್ತಾರಲ್ಲ ಮಾರ, ನಮ್ಗೆ ಹೆದರಿಕೆ ಆಗ್ತದೆ. क्या भाई वो खिलौने जैसे खेल रहा है, डर लगता है हम लोगों को. ए क्या रे ಹಾವು ಒಂದು ಆಟ ಸಾಮಾನ್ತರ ಆಡ್ತಾರೆ ಮಾರ ಇಲ್ಲಿ. ಹೆದರಿಕೆ ಆಗ್ತದೆ ನಮ್ಗೆ. डर लगता है.
ಈಗ ನನ್ನ ಪ್ರಕಾರ ಉಂಟಲ್ಲ ಅವರು, ನನ್ನ ಪ್ರಕಾರ ಹಾವು ಅವ್ರಿಗೆ ಎಕ್ಸಿರ್ಬೇಕು ಲೈಫಲ್ಲೇ. ಆ ಹಾವು ತುಂಬ ಆಟಾಡ್ಸಿರ್ಬೇಕು ಅವರು. ಅದಕ್ಕೆ ಈಗ ಇಲ್ಲಿ ಕರ್ಕೊಬಂದು ಆ ಹಾವು ಒಟ್ಟಿಗೆ ಆಟ ಆಡ್ತಾರೆ ಈಗ. ಅಯ್ಯೋ, ಅದಕ್ಕೆ ಹೇಳೋದು ಬೇಗ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಬೇಡಿ ಅಂತ. ಇನ್ನು ಯಾಕೆ ನೋಡಿ, ನಮ್ಮ ಥರ ಬನ್ನಿ, ಫುಲ್ ಎಕ್ಸ್ಪ್ಲೋಸ್ ಮಾಡಿ. ಏನಂತೀರಾ ಅಲ್ವಾ? ಹೋಗೋಣ ಈಗ ಊಟಕ್ಕೆ, ಸಿಗೋಣ ಊಟದಲ್ಲಿ. ಹಾಯ್ ನೋಡ್ರಪ್ಪ, ಇಲ್ಲಿ ರಾಮ ಬಂದಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೀತೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಸೊ ನಾವು ಆರ್ಡರ್ ಮಾಡಿದ್ವಿ ಒಂದು ಮಸಾಲೆ ದೋಸೆ. ಹಾಗೆ ನಮ್ಮೊಂದು ಜನ ಇನ್ನೂ ಬರಲಿಲ್ಲ. ಓ ವಿಶು, ಟೇಸ್ಟ್ ಮಾಡಿದ್ರೆ ತುಂಬ ಎಮ್ಮೆ ಉಂಟು, ಎಮ್ಮೆ. ಬಂದರೆ ಬೈಯೂರಿಗೆ ಬಂದರೆ ಇಲ್ಲಿ ಉಡುಪಿ ಹೋಟೆಲ್ ಉಂಟು, ಅಲ್ಲಿ ಬನ್ನಿ. ಟೇಸ್ಟ್ ಒಳ್ಳೆ ಉಂಟು. ನಮಗೆ ಒಂದು ಅಡುಗೆ ಥರ ನೀವು 10ನಲ್ಲಿ ಒಂದು 8 ಅಂತ ಪಕ್ಕ ಕೊಟ್ಟೆ. ನಮ್ಮ ಹುಡುಗ ಬಂದ್ಬಿಟ್ಟವನೇ ಇಡ್ಲಿ ತಕೊಂಡು. ಟೇಸ್ಟ್ ಮಾಡಿ. ನೈಸ್ ಅಂತೆ. ಫುಲ್ ಬೆಗ್ರಲ್ಲಿ ನಾವು ಇಬ್ರು ಉಂಟಲ್ಲ, ಮೊದಲೇ ಕಪ್ಪು ಮಾರೆ, ಕಪ್ಪಾಗಿ ಹೋಗಿದ್ದು.